ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ಲೈವ್. ನಾನು ರೋಜಾ ಮನು ಪಾಟೀಲ್. ಮೊದಲನೇದಾಗಿ ಸಮಸ್ತ ಅಶ್ವವೇಗ ನ್ಯೂಸ್ ವೀಕ್ಷಕರಿಗೆಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಊಟ ತಿಂಡಿ ಬಿಟ್ಟು ಮೌನಕ್ಕೆ ಜಾರಿದ ದರ್ಶನ್. ಮಗಳ ನೆನೆದು ಜೈಲಲ್ಲಿ ಪವಿತ್ರ ಗೌಡ ಕಣ್ಣೀರು. ಇತ್ತ ಮತ್ತಿಬ್ಬರು ಆರೋಪಿಗಳು ಜಡ್ಜ್ ಎದುರು ಹಾಜರು. ಧರ್ಮಸ್ಥಳ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಬೇಕು. ಸುಳ್ಳು ಷಡ್ಯಂತ್ರಗಳಿಂದ ಅಪಪ್ರಚಾರ ಮಾಡಬಾರದು. ಧಾರ್ಮಿಕ ಕ್ಷೇತ್ರದ ಅಪಮಾನ ಸರಿಯಲ್ಲ ಎಂದ ಡಿಕೆಶಿ. ಕೆಂಪುಕೋಟೆ ಮೇಲೆ ನಮೋ ಧ್ವಜಾರೋಹಣ. ದೀಪಾವಳಿಗೆ ಜಿಎಸ್ಟಿ ಸಂಬಂಧ ಜನರಿಗೆ ದೊಡ್ಡ ಗಿಫ್ಟ್. ಇತ್ತ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ರಾಜ್ಯಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ. ಧ್ವಜಾರೋಹಣ ವೇಳೆಗೆ ಅಸ್ವಸ್ಥರಾಗಿದ್ದ ವಿದ್ಯಾರ್ಥಿನಿ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಘಟನೆ.